ಸಮಾಜ ಸುಧಾರಣೆಯಲ್ಲಿ ಮಾಧ್ಯಮಗಳ ಪಾತ್ರ ದೊಡ್ಡದು. ಡಾಕ್ಟರ್ ಹರ್ಷ, ಬಳ್ಳಾರಿ. ಫೆಬ್ರವರಿ 19 ಸಮಾಜದ ಸ್ವಾಸ್ಥ್ಯ ಕಾಪಾಡಿ ಸುಧಾರಣೆ ತರುವಲ್ಲಿ ಪತ್ರಿಕಾ ಮಾಧ್ಯಮ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಬಳ್ಳಾರಿ ವಲಯ ಐಜಿಪಿ ಡಾಕ್ಟರ್ ಹರ್ಷ ಅಭಿಪ್ರಾಯಪಟ್ಟರು. ನಗರದ ಖಾಸಗಿ ಹೋಟೆಲ್ವೊಂದರಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘ ಬಳ್ಳಾರಿ ಜಿಲ್ಲಾ ಘಟಕದ ಸಹಯೋಗದಲ್ಲಿ ಏರ್ಪಡಿಸಿದ್ದ ರಾಷ್ಟ್ರೀಯ ಪತ್ರಕರ್ತರ ಸಂಘದ ರಾಷ್ಟ್ರೀಯ ಮಂಡಳಿ ಸಭೆಯಲ್ಲಿ ಅವರು ಭಾಗವಹಿಸಿ ಮಾತನಾಡಿದರು. ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗದ ನಂತರ ಪತ್ರಿಕಾ ರಂಗದ ಜವಾಬ್ದಾರಿ ಅತ್ಯಂತ ಮಹತ್ವದ್ದಾಗಿದೆ ಎಂದು ಅವರು ಹೇಳಿದರು. ದೇಶವು ಅಭಿವೃದ್ಧಿ ಪರ ಚಿಂತನೆಯಲ್ಲಿ ತೊಡಗಲು ಶಾಸಕಾಂಗ, ನ್ಯಾಯಾಂಗ ಮತ್ತು ಕಾರ್ಯಾಂಗವನ್ನು ಎಚ್ಚೆತ್ತುಕೊಂಡು ಸುಗಮವಾಗಿ ಕಾರ್ಯನಿರ್ವಹಿಸಲು ಸಹಕಾರಿಯಾಗುತ್ತದೆ ಎಂದು ಡಾಕ್ಟರ್ ಹರ್ಷ ಅವರು ತಿಳಿಸಿದರು. ಸಾನ್ನಿಧ್ಯ ವಹಿಸಿದ್ದ ಕಮ್ಮರಚೇಡು ಸಂಸ್ಥಾನ ಮಠದ ಕಲ್ಯಾಣ ಸ್ವಾಮೀಜಿ ಮಾತನಾಡಿ, ಮಾಧ್ಯಮ ಸಶಕ್ತವಾಗಿದ್ದರೆ ಸಮಾಜ ಶಕ್ತಿಯುತವಾಗಿರುತ್ತದೆ. ಸರ್ಕಾರವನ್ನು ಅಲುಗಾಡಿಸುವ ಶಕ್ತಿ ಮಾಧ್ಯಮಕ್ಕಿದೆ. ಮಾಧ್ಯಮ ರಚನಾತ್ಮಕ, ಜನಪಯೋಗಿ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು. ಆಗ ಮಾತ್ರ ಗೌರವಕ್ಕೆ ಭಾಜನವಾಗುತ್ತದೆ ಎಂದರು. ನಗರ ಶಾಸಕ ನಾರಾ ಭರತ್ ರೆಡ್ಡಿ ಮಾತನಾಡಿ, ಪ್ರಜಾಪ್ರಭುತ್ವ ಉಳಿವಿಗೆ ಮಾಧ್ಯಮ ಉತ್ತಮ ಕೆಲಸ ಮಾಡುತ್ತಿದೆ. ಆಡಳಿತ ವರ್ಗ ಸಾರ್ವಜನಿಕರನ್ನ ಜಾಗೃತಗೊಳಿಸುವ ಕಾರ್ಯ ಪತ್ರಿಕಾಂಗ ಮಾಡುತ್ತಿದೆ ಎಂದು ಹೇಳಿದರು. ಸಮಾಜದಲ್ಲಿ ಪತ್ರಕರ್ತರ ಬದುಕು ಬಹಳ ದುಸ್ತರವಾಗಿದೆ. ಅವರು 100 ಕಷ್ಟಗಳಿದ್ದರೂ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಕಷ್ಟ ಹಾಗೂ ಸಮಸ್ಯೆಗಳನ್ನು ಬೆಳಕು ಚೆಲ್ಲುವ ಕೆಲಸ ಮಾಡುತ್ತಾರೆ. ಪತ್ರಕರ್ತರಿಗೆ ಭದ್ರತೆ ಸಲುವಾಗಿ ಕೇಂದ್ರ ಸರ್ಕಾರ ಕಾನೂನು ರೂಪಿಸಬೇಕೆಂದು ಶಾಸಕ ನಾರಾ ಭರತ್ ರೆಡ್ಡಿ ಹೇಳಿದರು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆಬಿ ಪಂಡಿತ್, ಕರ್ನಾಟಕ ಪತ್ರಕರ್ತರ ಸಂಘದ ಅಧ್ಯಕ್ಷ ಮುರುಗೇಶ್ ಶಿವಪೂಜಿ, ರಾಜ್ಯ ಉಪಾಧ್ಯಕ್ಷ ಸುದೇಶ್ ಕುಮಾರ್, ಕಲ್ಯಾಣ ಮಹಾಸ್ವಾಮಿ, ಮೇಯರ್ ಪಿ ಗಾದೆಪ್ಪ, ಬಳ್ಳಾರಿ ಜಿಲ್ಲಾಧ್ಯಕ್ಷ ಯಾಳ್ಪಿ ವಲಿಭಾಷಾ, ಮಲ್ಲಿಕಾರ್ಜುನ್ ಕರ್ಜಗಿ ಮಠ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ರಾಘವೇಂದ್ರ ಸಾಲುಮನೆ, ಕೂಡ್ಲಿಗಿ. ಸಮಾರಂಭದಲ್ಲಿ ಈ ಕಾರ್ಯಕ್ರಮದ ಶುಭ ನುಡಿಗಳನ್ನು ಹಂಚಿಕೊಳ್ತಾರೆ. ಮತ್ತೊಂದು ಸಾರಿ ಎಲ್ಲರೂ ಜೋರಾದ ಚಪ್ಪಾಳೆಗಳೊಂದಿಗೆ ಬರಮಾಡಿಕೊಳ್ಳಿ ಅವರ ನುಡಿಗಳನ್ನು. ಇವತ್ತು ಈ ಕಾರ್ಯಕ್ರಮದಲ್ಲಿ ಈ ವೇದಿಕೆಯಲ್ಲಿ ಪರಮ ಪೂಜ್ಯ ಕಲ್ಯಾಣ ಮಹಾಸ್ವಾಮೀಜಿಗಳ ಪಾದಕ್ಕೆ ನಮಸ್ಕರಿಸ್ತಾ, ಮತ್ತೆ ಇಲ್ಲಿ ಸೇರಿರ್ತಕ್ಕಂಥ ಹಲವಾರು ಪತ್ರಕರ್ತ ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ಕೆಬಿ ಪಂಡಿತ್ ಅವರೇ, ಮುರುಗೇಶ್ ಶಿವಪೂಜೆ ಅವರೇ, ಮಲ್ಲಿಕಾರ್ಜುನ್ ಅವರೇ, ಸಿದ್ದು ಯಾಲ್ಪಿ ಅವರೇ, ಯಾಪಲ ಅವರೇ, ರಶ್ಮಿ ಪಾಟೀಲ್ ಅವರೇ, ಮತ್ತು ನಮ್ಮ ಸ್ನೇಹಿತರಾದಂಥ ನನ್ನ ಸೋದರನಾದಂಥ ಯಾಲ್ಪಿ ವಲಿಭಾಷಾ ಅವರೇ, ಮತ್ತು ಇಲ್ಲಿ ಸೇರಿರತಕ್ಕಂಥ ಎಲ್ಲ ಅಕ್ಕ ತಂಗಿಯಂದರೆ, ಅಣ್ಣ ತಮ್ಮಂದರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲದಾಗಿ ಈ ಅಭಿನಂದನೆಗಳು ನಮ್ಮ ಯಾಲ್ಪಿ ವಲಿಭಾಷಾ ಮತ್ತು ನಮ್ಮ ಇನ್ನೊಬ್ಬ ಅಣ್ಣನವರಾದಂಥ ಬಜಾರಪ್ಪ ಅವ್ರಿಗೆ ಸಲ್ಲಿಸಬೇಕು. ಇಷ್ಟೆಲ್ಲ ಕಷ್ಟ ಬಿತ್ತು. ಮೊನ್ನೆ ತಾನೇನೆ ಅವರೇನು ದೊಡ್ಡ ಶ್ರೀಮಂತರಲ್ಲ, ಒಬ್ಬ ಇಬ್ಬರು ಬಡವರೇ. ಮೊನ್ನೆ ತಾನೇನೆ ಒಂದು ಕಾರ್ಯಕ್ರಮವನ್ನು, ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಬಳ್ಳಾರಿಯಲ್ಲೇ ನಡೆಸ್ಕೊಟ್ರು. ಅದಾಗಿದ್ದು 2 ತಿಂಗಳಲ್ಲಿ. ಮತ್ತೆ ಒಂದು ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮವನ್ನು ಮಾಡಬೇಕಂದ್ರೆ ಎಷ್ಟು ಖರ್ಚು ವೆಚ್ಚಾಗುತ್ತೆ. ಇವೆಲ್ಲವನ್ನು ಯೋಚನೆ ಮಾಡಿದ್ರೆ ಅವ್ರಿಗೆ ಖರ್ಚು ವೆಚ್ಚಕ್ಕಂದರೆ ಒಂದು ಸಂಘಟನೆ ಮಾಡಬೇಕು. ಬೇರೆ ಅನ್ಯಾಯದ ಪರವಾಗಿ, ವಿರುದ್ಧವಾಗಿ ನಾವು ಎದ್ದು ನಿಂತ್ಕೋಬೇಕು. ನಾನು ಹೇಳ್ತಿರ್ತೀನಿ ಹಲವಾರು ಸಾರಿ, ಯಾಕಪ್ಪ ಇಷ್ಟೆಲ್ಲ ಖರ್ಚು ಮಾಡ್ಕೊಂತೀವಿ ಅಂತ. ನಾವು ಬಂದಿರೋಂಥ ಈ ಫೀಲ್ಡೇ ಅಂಥದನ್ನು ನಾವೇನು ಮಾಡೋಕ್ಕಲ್ಲ, ಇಲ್ಲ ದುಡಿಮೆ ಮಾಡೋಕ್ಕೆ ಬರಲಿಲ್ಲ. ನಾವು ಹೆಂಡತಿ ಮಕ್ಕಳನ್ನ ಒಂದೊತ್ತು ಊಟ ಹಾಕೋಕ್ಕೆ ಕಷ್ಟ ಇರ್ಬೋದು ನಮ್ಮ ಮನೆಯಲ್ಲಿ, ಆದರೆ ಕೂಡ ಸಮಾಜ ಸೇವೆ ಮಾಡಬೇಕು. ಜನತೆಗೆ ಏನು ಸತ್ಯ ಇದೆ ಅನ್ನೋದು ನಾವು ತಿಳಿಸ್ಕೊಡ್ಬೇಕಂತೇಳಿ ನಾವು ಪ್ರಯತ್ನ ಪಡ್ತಿದ್ದೀವಿ ಹೊರತು ನಮ್ಮಲ್ಲಿ ಬೇರೆ ಉದ್ದೇಶ ಏನಿಲ್ಲ. ಯಾಕಂದರೆ
ನಾವೇನೋ ನಮ್ಮ ಹೆಸರುಗೋಸ್ಕರ ಕಾರ್ಯಕ್ರಮವನ್ನು ಮಾಡಬೇಕಂದ್ರೆ ಬಳ್ಳಾರಿಯಲ್ಲಿ ಹಲವಾರು ಜನ ನಿಮ್ಮಂಥ ನಾಯಕರು ಸ್ನೇಹಿತರು ಭಾಳಷ್ಟು ಜನ ಇದ್ದಾರೆ. ಅವ್ರನ್ನೆಲ್ಲ ತಗೊಂಬಂದು ನಾವು ಕಾರ್ಯಕ್ರಮಗಳು ಮಾಡ್ಕೋಬೋದು. ಆದರೆ ಮನೆಯಲ್ಲಿ ಕಷ್ಟ ಇದ್ದರೂ ನಾವು ಭಾರತ ದೇಶದಲ್ಲಿ ಯಾರ್ಯಾರು ಉನ್ನತ ಮಟ್ಟದಲ್ಲಿ ಈ ನ್ಯಾಷನಲ್ ಕೌನ್ಸಿಲಲ್ಲಿ ಯಾರ್ಯಾರು ಇದ್ದಾರೋ ಇಂಥವ್ರನ್ನೆಲ್ಲ ಕರೆದು ನಾವು ಬಳ್ಳಾರಿಯಲ್ಲಿ ಒಂದು ಮಾಡಿದಾಗ ನಮ್ಮ ಬಳ್ಳಾರಿ ಜಿಲ್ಲೆ ಕೂಡ ಒಂದು ಹೆಸರು ಬರುತ್ತೆ. ನಾಳೆ ಬೆಳಗ್ಗೆ ಡೆಲ್ಲಿ, ಬಾಂಬೆ ಅಲ್ಲೆಲ್ಲ ಹೋದಾಗ ಇಂಥ ಬಳ್ಳಾರಿಯಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನು ಯಾಲ್ಪಿ ಅವರು, ಬಜಾರಪ್ಪನವರು ಮಾಡಿದ್ರು ಅಂತೇಳಿ ನಾವು ಹೆಮ್ಮೆಯಿಂದ ಹೇಳಿದಾಗ ನಮಗೆ ಖುಷಿ ಆಗುತ್ತೆ, ನಮಗೊಂದು ಒಡನಾಟ ಬೆಳೆಯುತ್ತೆ. ಏನನ್ನ ನಾಳೆ ಬೆಳಿಗ್ಗೆ ನಮ್ಮ ಜಿಲ್ಲೆಗಳಿಗೆ ಅನ್ಯಾಯ ಆದಾಗ ಇಡೀ ರಾಷ್ಟ್ರ ಮಟ್ಟದಲ್ಲಿ ಧ್ವನಿ ಎತ್ತ ಕೂಡ ಒಂದು ಸಹಕಾರ ಆಗುತ್ತೆ ಅಂತೇಳಿ ಉದ್ದೇಶ ಇಟ್ಕೊಂಡು ಇವತ್ತೇನು ಅವ್ರು ಮುಂದಕ್ಕೆ ಬಂದಿದ್ದಾರೆ. ಅವ್ರ ಕಾರ್ಯಕ್ರಮಗಳು ಎಲ್ಲ ಯಶಸ್ವಿ ಇದೇ ರೀತಿಯೆಲ್ಲ ಆಗ್ಬೇಕಂತ ಕೋರ್ತಾ ಇವತ್ತು ಮಾಧ್ಯಮ ಮಿತ್ರರಿಗೆ ನಾನೊಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು 4ನೇ ಅಂಗ ಅಂತ ಹೇಳ್ತಾರೆ ಭಾರತ ದೇಶದಲ್ಲಿ. ಆ 4ನೇ ಅಂಗ ಇವತ್ತು ಕುಸಿದು ಹೋಗ್ತದೆ. ನಿಮ್ಗೆಲ್ಲರಿಗೂ ಯಾಕೆ ಕುಸಿದು ಹೋಗ್ತಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂದರೆ, ಪ್ರತಿಯೊಂದು ಮಾಧ್ಯಮದವರು ಅಂದರೆ ದ್ವೇಷ. ಅವರು ಯಾರನ್ನ ಸಾಮಾನ್ಯರಿಗೆ ಮಾಧ್ಯಮದವರು ಅಂದರೆ ಒಂದು ದ್ವೇಷ. ಯಾವುದೇ ಒಂದು ನ್ಯೂಸ್ ಬಂದರೂ ಏನೋ ಇವ್ರು ದುಡ್ಡು ತೊಗೊಂಡು ಏನೋ ನ್ಯೂಸ್ ಬರೆದಿದ್ದಾರೇನೋ, ಇಲ್ಲ ಬೇರೆಯವ್ರ ಕಡೆ ಪ್ರಭಾವಿತರಾಗಿ ಈ ನ್ಯೂಸನ್ನು ಬರೆದಿದ್ದಾರೇನೋ ಅಂತೇಳಿ ಮಾಧ್ಯಮದವ್ರ ಮೇಲೇ, ಯಾರು ಜನರನ್ನ ದೇಶವನ್ನು ಕಾಪಾಡೋ ಅಂಥ ಮಾಧ್ಯಮದವ್ರ ಮೇಲೇ ದೌರ್ಜನ್ಯಗಳು ಭಾರತ ದೇಶದಲ್ಲಿ ಬಹಳಷ್ಟು ಆಗಿದೆ. ಇಂಥ ದೌರ್ಜನ್ಯಗಳು ಆದಾಗ ಏನಾಗುತ್ತಂತಂದರೆ, ನೀವು ಉದ್ದೇಶಪೂರ್ವಕವಾಗಿ ಯಾವ ಸುದ್ದಿಯನ್ನು ಮಾಡಲ್ಲ. ಏನೋ 100ರಲ್ಲಿ 2-3 ಮಾಡ್ಬೋದು. ಮಿಕ್ಕಿದವರೆಲ್ಲ ಈ ಮಾಧ್ಯಮದ ಈ ಫೀಲ್ಡ್ಗೆ ಯಾಕೆ ಬಂದಿರ್ತೀರಂತಂದರೆ, ವಾಸ್ತವಾಂಶಗಳು, ಜನಕ್ಕೆ ಏನು ನಡೀತಿದೆ, ಜನಕ್ಕೆ ಏನು ಅನ್ಯಾಯ ಆಗ್ತಿದೆ, ದೀನ ದಲಿತರಿಗೆ ಏನು ಅನ್ಯಾಯ ಆಗ್ತಿದೆ, ಯಾರ್ಯಾರಿಗೆ ಬಡವರಿಗೆ ಏನು ಅನ್ಯಾಯ ಆಗ್ತಿದೆ ಅಂತೇಳಿ ನಾವು ಕನ್ನಡಿಯಾಗಿ ನಿಂತ್ಕೋಬೇಕು, ಸರ್ಕಾರಗಳಿಗೆ ತಿಳಿಸ್ಬೇಕಂತೇಳಿ ತಾವೆಲ್ಲ ಧೈರ್ಯದಿಂದ ಮುಂದಕ್ಕೆ ಬಂದಿರ್ತೀರಿ. ಇವತ್ತು ಇಡೀ ಭಾರತ ದೇಶದಲ್ಲಿ ನಿಮ್ಮ ಮೇಲೆ ಆಗ್ತಾ ಇರೋಂಥ ದೌರ್ಜನ್ಯಗಳು, ನಿಮ್ಮ ಮೇಲೂ ಎಲ್ಲಿ ನೋಡಿದ್ರು ಮಾಧ್ಯಮದ ಮಿತ್ರ ಮೇಲೆ ಈ ಥರ ಅಟ್ಯಾಕ್ ಆಯಿತು. ಇನ್ನೊಬ್ಬ ಪೊಲಿಟಿಷಿಯನ್ನು ಅವ್ರ ಫಾಲೋವರ್ಸ್ ಹೋಗಿ ಅವ್ರನ್ನ ಧಮಕಿ ಹಾಕಿದ್ರು, ಫೋನಲ್ಲಿ ಬೆದರಿಕೆ ಹಾಕೋದು, ಅದು ಬಿಟ್ಟು ಮತ್ತೆ ಮಕ್ಕಳು ಸ್ಕೂಲ್ ಮುಂದೆ ಹೋಗಿ ಮಕ್ಕಳನ್ನ ಬೆದರಿಕೆ ಹಾಕೋದು, ಹೆಂಡತಿಯವ್ರ ನಂಬರ್ಗಳು ತಗೊಂಡು ಅವರಿಗೆ ನಿಮ್ಮ ಗಂಡನ್ನ ನಾವು ಉಳಿಸಲ್ಲ, ಅವರು ಈ ಥರನೇ ಮಾಡ್ಕೊಂಡು ಹೋದರೆ ನಿಮ್ಮ ಕುಟುಂಬನೇ ನಾವು ನಿರ್ನಾಮ ಮಾಡ್ತೀವಿ ಅಂತೇಳಿ ಇಷ್ಟೆಲ್ಲ ತೊಂದರೆಗಳು ಕೊಡ್ತಿದ್ದಾರೆ. ನಾನು ಈ ವೇದಿಕೆ ಮೂಲಕ ಇಲ್ಲಿ ಕುಂತಿದ್ದಂಥ ಹಲವಾರು ಏನು ನೀವೆಲ್ಲರೂ ಅಧ್ಯಕ್ಷರು, ಉಪಾಧ್ಯಕ್ಷರುಗಳೆಲ್ಲರೂ ಇದ್ದೀರಿ. ಕೇಂದ್ರ ಸರ್ಕಾರಕ್ಕೆ ನಾವೆಲ್ಲ ಒತ್ತಡ ಮಾಡಬೇಕು, ಒಂದು ಕಾಯ್ದೆಯನ್ನು ತರಬೇಕು. ನಾವೆಲ್ಲ ಮಾಧ್ಯಮ ಮಿತ್ರರನ್ನ ಕಾಪಾಡ್ಕೋಬೇಕಂದ್ರೆ ದೇಶದಲ್ಲಿ ಪತ್ರಕರ್ತರ ಭದ್ರತೆಗೆ ಒಂದು ಕಾಯ್ದೆಯನ್ನು ತಗೊಂಡ್ಬಂದು ನಾವು ಪತ್ರಕರ್ತರನ್ನು ಕಾಪಾಡಿಕೊಂಡ್ರೆ ನಾವು ಬೆಳಗ್ಗೆ ಭಾರತ ದೇಶ ಉಳಿಯೋಕ್ಕಾಗುತ್ತೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ನಿರಂತರವಾಗಿ ಇಂಥರ ದೌರ್ಜನ್ಯಗಳು ನಡೀತಿರುತ್ತೆ. ಆದರೆ ನಮ್ಮ ದೇಶ ಉಳಿಬೇಕು, ನಮ್ಮ ನಾಡು ಉಳಿಬೇಕು, ನ್ಯಾಯ ಉಳಿಬೇಕಂತಂದರೆ ತಾವು ಧೈರ್ಯವನ್ನು ಮುಂದೆಯಿಂದ ಧೈರ್ಯ ಇದೆ ಅದನ್ನ ಎಲ್ಲಿ ಕಳ್ಕೊಂಡಂಗೆ ಆ ಹೆಜ್ಜೆಯನ್ನು ಮುಂದೆ ಇಡ್ತಾ ಹೋಗ್ತಾನೆ ನಾಳೆ ಬರುವಂಥ ನಮ್ಮಂಥ ಯುವ ಪೀಳಿಗೆಗೆ ಒಂದು ದೇಶ ಕಟ್ಟುವಂಥ ಶಕ್ತಿ ಕೂಡ ಸಿಗುತ್ತೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಮಾಧ್ಯಮದವರಂದರೆ ನನ್ನ ಬಗ್ಗೆ ಕೂಡ ವಿರುದ್ಧವಾಗಿ ಭಾಳಷ್ಟುಗಳು ನ್ಯೂಸ್ಗಳು ಬರ್ತವೆ, ನನ್ನ ಪರವಾಗಿ ಬರ್ತವೆ. ನನ್ನ ವಿರುದ್ಧವಾಗಿ ಬಂದಾಗ ನಾವು ತಿದ್ದುಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ನಮಗೆ ನಮ್ಮ ಪರವಾಗಿ ಬಂದಾಗ ಖುಷಿ ಬೀಳಬೇಕು, ಇನ್ನಷ್ಟು ಕೆಲಸ ನಾನು ಏನು ಮಾಡ್ಬೋದು ಅಂತೇಳಿ ನಾವು ನಮ್ಮ ಮನಸ್ಸಲ್ಲಿ ಬಂದಾಗ ನಾನು ಭಾಳಷ್ಟು ಕೆಲಸಗಳು ಇವತ್ತೇನು ಬಳ್ಳಾರಿಯಲ್ಲಿ ನಾವು 1200 ಕೋಟಿಯಲ್ಲಿ ನೀರನ್ನು ತೊಗೊಂಡ್ಬರ್ತಿದ್ದೀವಿ. ನಾವು ಮೊದಲನೇ ದಿವಸದಿಂದ ನೀರು ತುಂಗಭದ್ರೆಯಿಂದ 1200 ಕೋಟಿಯಲ್ಲಿ ಬಳ್ಳಾರಿಗೆ ತೊಗೊಂಡ್ಬರ್ಬೇಕಂದಾಗ ಈ ಮಾಧ್ಯಮ ಮಿತ್ರ ಪ್ರೋತ್ಸಾಹ, ಅದರ ಜೊತೆಗೆ ಒಂದು 2-3 ತಿಂಗಳಿಗೊಂದ್ಸಾರಿ 1200 ಕೋಟಿ ಪ್ರಾಜೆಕ್ಟ್ ಏನಾಯಿತು ಅಂತೇಳಿ ನೀವು ಪ್ರಶ್ನೆ ಮಾಡಿದಾಗ ನಮ್ಮಲ್ಲಿ ಇನ್ನಷ್ಟು ಕಿಚ್ಚನ್ನು ತೊಗೊಂಬಂದು ನಾವು ಬೆಂಗಳೂರು ಕಡೆ ಹೋಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಕಡೆ ಈ ಥರ ಮಾಧ್ಯಮದಲ್ಲಿ ಬಂದಿದೆ, ನೀವು ಕೆಲಸಗಳು ಮಾಡಿಕೊಡ್ಬೇಕಂದಾಗ ಹಲವಾರು ಕೆಲಸಗಳು ನಿಮ್ಮ ಮೂಲಕ ನಂಬುವಾಗಿದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಕಠಿಣವಾಗಿದೆ ಅಂತೇಳಿ ನಮ್ಮ ಸಾಹೇಬರು ಹೇಳ್ತಿದ್ರು. ಈಗಿನ ಬಡ್ಜೆಟ್ ಅಧಿವೇಶನದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಮತ್ತು ರಾಮಲಿಂಗಾರೆಡ್ಡಿ ಅವ್ರ ಹತ್ರ ನಾವು ಈ ವಿಚಾರವನ್ನು ತಗೊಂಡೋಗಿ ಆದಷ್ಟು ಅದನ್ನ ಯಾವ ರೀತಿಯಲ್ಲಿ ನಾವು ಮಾಡ್ಬೋದು ಅಂಥೇಳಿ ಅದು ತಾವು ಡೀಟೇಲ್ಸ್ ಅವರು ಸಲಹೆಗಳು ತಾವು ಕೊಟ್ಟರೆ ನಾನು ಅವ್ರು ಮಾತಾಡಿ ನಿಮಗೆಲ್ಲ ಯಾವ ರೀತಿಯಲ್ಲಿ ಅನುಕೂಲತೆಗಳು ಮಾಡಿಕೊಡ್ಬೇಕು ನಾನು ಮಾತು ಕೊಡ್ತೀನಿ. ಇದೇ ರೀತಿಯಲ್ಲಿ ಇಂಥ ಕಾರ್ಯಕ್ರಮಗಳು ಹಲವಾರು ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡಿಬೇಕಂತ ಕೋರ್ತಾ ನಾನು 2 ಮಾತನ್ನು ಮುಗಿಸ್ತಿದ್ದೀನಿ. ಉಚಿತ ಬಸ್ ಪಾಸನ್ನು ಕೊಟ್ಟಿದ್ದೀವಿ ಪತ್ರಕರ್ತರಿಗೆ. ಅದೇನು ನಮ್ಮ ರಿಟೈರ್ಡ್ ಆಗದಂಥ ಪತ್ರಕರ್ತರಿಗೆ ಅವ್ರಿಗೇನು ಸಹಾಯಧನ 10,000 ರೂಪಾಯಿಯನ್ನು ಕೊಡ್ತಿದ್ದು ಅದು 15,000 ರೂಪಾಯಿ ಆಗಿದೆ. ನೀವು ಮಾಡೋಂಥ ಕೆಲಸಕ್ಕೆ
ಏನು ಈ ಭಾರತ ದೇಶಕ್ಕೆ ಯೋಧನು ಯಾವ ರೀತಿಯಲ್ಲಿ ದೇಶವನ್ನು ಕಾಪಾಡ್ತಾನೋ, ನೀವು ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಇದ್ದು ಅದೇ ರೀತಿಯಲ್ಲಿ ಯೋಧ ಯಾವ ರೀತಿ ದೇಶವನ್ನು ಕಾಪಾಡ್ತಾನೋ ಅದೇ ರೀತಿಯಲ್ಲಿ ಪತ್ರಕರ್ತರು ಕೂಡ ಈ ದೇಶವನ್ನು ಈ ರಾಜ್ಯವನ್ನು ಕಾಪಾಡ್ಕೊಂಡು ಬಂದಿರಿ. ಸದಾ ನಿಮ್ಮ ಸಹಕಾರಕ್ಕೆ ನಾವಿರ್ತೀವಿ. ಮತ್ತು ಇದ್ರ ಜೊತೆಗೆ ನಮ್ಮ ಬಜಾರಪ್ಪ ಅವ್ರಿಗೆ, LP ಅವ್ರಿಗೆ ಇನ್ನೊಂದು ಮಾತು ಹೇಳ್ತಿದ್ದೀನಿ. ನೀವು ಯಾವತ್ತೂ ನಿಮ್ಮ ಹತ್ರ ನೀವು ಬಡವ್ರಂತ ನನಗೆ ಗೊತ್ತಿದೆ, ಇಡೀ ಬಳ್ಳಾರಿಗೆ ಗೊತ್ತಿದೆ, ಆದರೂ ನೀವು ಕಷ್ಟ ಬಿದ್ದು ಈ ಮಟ್ಟಕ್ಕೆ ಬಂದಿದ್ದೀರಿ. ನಿಮ್ಗೆ ಏನೇ ಸಹಕಾರ ಬೇಕು, ನಿಮ್ಮ ಸಂಘಕ್ಕೆ ಏನೇ ಸಹಕಾರ ನನ್ನ ಕಡೆಯಿಂದ, ನಿಮ್ಮ ತಮ್ಮನ ಕಡೆಯಿಂದ ಬೇಕಂದಾಗ ನೀವು ನನಗೆ ಗೊತ್ತು, ಇಷ್ಟು ವರ್ಷದಿಂದ ನನಗೆ ಪರಿಚಯ ಇದ್ರೂ ಕೂಡ ಯಾವತ್ತು ನೀವೇನು ನನ್ನ ಕೇಳಿದವರಲ್ಲ. ಅಂಥ ಪರಿಸ್ಥಿತಿ ಬಂದಾಗ ನಾನು ನಿಮ್ಮ ಮನೆಯವನೇ, ನಾನು ಬೇರೆಯವನಲ್ಲ. ದಯಮಾಡಿ ನಾನು ಏನೇ ಅವಕಾಶಗಳು, ಏನೇ ಸಹಕಾರ ನನ್ನ ಕಡೆಯಿಂದ ಬೇಕಂದಾಗ ನಿನ್ನ ಮನೆ, ಈ ತಮ್ಮನ ಮನೆ ನಿಮ್ಮ ಮನೆ ಅಂದ್ಕೊಂಡು ನೀವು ಕೇಳಬೇಕು. ನಾನು ಸದಾ ನಿಮಗೆ ಸೇವೆ ಮಾಡೋಕ್ಕೆ ನಿಮ್ಮ ಜೊತೆಗೆ ನಾನು ಇರ್ತೀನಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪತ್ರಕರ್ತರ ಸಂಘದ ಮೊಟ್ಟ ಮೊದಲನೇ ಬಳ್ಳಾರಿಯಲ್ಲಿ ರಾಷ್ಟ್ರೀಯ ಮಟ್ಟದ ಕಾರ್ಯಕಾರಿಣಿ ಸಭೆಯನ್ನು ಏರ್ಪಡಿಸಿ ಎಲ್ಲ ಭಾರತ ದೇಶದ ಎಲ್ಲ ಪ್ರತಿನಿಧಿ ಬಳ್ಳಾರಿ ಸೇರಿಸ್ತಕ್ಕಂಥ ಬಳ್ಳಾರಿಯ ಜಿಲ್ಲಾ ಸಂಘದ ಅಧ್ಯಕ್ಷರಂಥ ವಲಿಭಾಷ್ ಅವರೇ, ಆ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ಇವತ್ತಿನ ಈ ಸುಂದರ ವೇದಿಕೆ ಮೇಲಿರ್ತಕ್ಕಂಥ ಪರಮ ಪೂಜ್ಯ ಸ್ವಾಮಿಯವರಿಗೆ ನಮಸ್ಕರಿಸುತ್ತಾ, ನಮ್ಮ ನೆಚ್ಚಿನ ನಾಯಕರು ಭರತ್ ರೆಡ್ಡಿ ಅವರಿಗೆ ನಮಸ್ಕರಿಸಿ, ಆ ಪತ್ರಿಕಾ ಮಾಧ್ಯಮದ ಎಲ್ಲ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಪದಾಧಿಕಾರಿ ನಮಸ್ಕರಿಸಿ, ಮುಂಭಾಗದ ನನ್ನೆಲ್ಲ ಆತ್ಮೀಯರು, ಸ್ನೇಹಿತರು, ಪತ್ರಕರ್ತರಿಗೆ ನಮಸ್ಕರಿಸಿ, ನಾನು ಸಂತೋಷ. ಯಾಕಂದರೆ ಬಳ್ಳಾರಿಯಲ್ಲಿ ಇವತ್ತು ಫಸ್ಟ್ ಟೈಮ್ ನಮಗೆ ಒಂದು ರಾಷ್ಟ್ರೀಯ ಒಂದು ಕಾರ್ಯಕಾರಿಣಿ ಸಭೆಯನ್ನು ಇಲ್ಲಿ ಸೇರಿಸಿ ಮಾಧ್ಯಮದ ಆಗುಹೋಗುಗಳು, ಚಿಂತನೆ, ಅವರ ಮುಂದಿನ ಒಂದು ಎಲ್ಲದರ ಬಗ್ಗೆ ಚರ್ಚೆ ಮಾಡಲು 2 ದಿನ ಕಾರ್ಯಕ್ರಮ ಮಾಡಿರ್ತಾರೆ. ಅದಕ್ಕೆ ನಾನು ಬಳ್ಳಾರಿಯ ಮಹಾಪೌರನಾಗಿ ಮೊದಲನೇದಾಗಿ ಸಂಸ್ಥೆಯವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಸಹಕಾರ ಸಭೆ ಇದ್ದದ್ದೇ ಆಮೇಲೆ ಶುಭಾಶಯವನ್ನು ಕೋರ್ತೇನೆ. ತಮಗೆಲ್ಲರೂ ಹೇಳಿ ನನ್ನ ಒಂದು ಪೂರ್ವಭಾವಿ ಸಭೆ ಇದೆ ಬಜೆಟ್ 4ವರೆಗೆ, ನನ್ನ ಅಪ್ಪಣೆ ಕೊಟ್ಟ ಉತ್ತರ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಂದಿಷ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬರಲಿ ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳು, ಸ್ವಾಗತಿಸಿದ ನೋಡಿಗಳನ್ನು. ಈ ಒಂದು ಅಮೋಘ ಸಭೆಯನ್ನು ಹರಿಸ್ತಾ ಇರುವ ಕಲ್ಯಾಣ ಮಹಾಸ್ವಾಮೀಜಿ ಕರ್ಜಗಿ ಮಠದವರಿಗೆ ಪೂಜ್ಯ ಪ್ರಣಾಮಗಳನ್ನ ಸಲ್ಲಿಸ್ತಾ, ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವ ಸೋದರ ನಾರಾ ಭರತ್ ರೆಡ್ಡಿ ಅವರೇ, ಹಾಗೆ ಪೂಜ್ಯ ಮಹಾಪೌರರಾದ ಶ್ರೀ P. ಗಾದೆಪ್ಪ ಅವರೇ, ಹಾಗೂ ನ್ಯಾಷನಲ್ ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ ಇದೆ, ಇದರ ರಾಷ್ಟ್ರೀಯ ಅಧ್ಯಕ್ಷರಾದ KB ಪಂಡಿತ್ರವರೇ, ರಾಜ್ಯ ಅಧ್ಯಕ್ಷರಾದ ಮುರುಗೇಶ್ ಶಿವಪೂಜಿ ಅವರೇ, ಹಾಗೂ ಥರ ಫೀಲಿಂಗ್. ಯಾಕೆಂದರೆ ಪ್ರತಿ ವರ್ಷ ನಾನು ಸರಿಸುಮಾರು ಒಂದು 3-4 ಮಾಧ್ಯಮ ಮಿತ್ರರ ಕಾನ್ಫರೆನ್ಸ್, ಪ್ರಮುಖವಾಗಿ ಏನು KUWJ ಒಂದು 10,000 ಜನ ಮಾಧ್ಯಮ ಮಿತ್ರರು, ಹಾಗೆಯೇ ಈ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್, ಬೇರೆ ಬೇರೆ ಸಿಟಿ ಜರ್ನಲಿಸ್ಟ್ ಯೂನಿಯನ್, ಇವರೆಲ್ಲರ ಒಂದು ಕಾನ್ಫರೆನ್ಸ್ಗಳಲ್ಲಿ ಸತತವಾಗಿ ಒಂದು 5 ವರ್ಷ ಪಾಲ್ಗೊಳ್ಳುವ ಒಂದು ಸೌಭಾಗ್ಯ ನನಗೆ ದೊರೆತಿತ್ತು. ಅದೇ ರೀತಿ ಈ ವರ್ಷ ಇಲ್ಲಿ ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ ಅವರ ಏನು ನ್ಯಾಷನಲ್ ಕೌನ್ಸಿಲ್ ಕಾನ್ಫರೆನ್ಸ್ ಇದೆ ಬಳ್ಳಾರಿಯಲ್ಲಿ ನಡೆಸ್ಕೊಡ್ತಿರೋದು, ಅದಕ್ಕೆ ಒಂದು ಅವಕಾಶವನ್ನು ನಮ್ಮ ಮಾನ್ಯ ಶಾಸಕರು, ಮಾನ್ಯ ಮಹಾಪೌರರು ಹಾಗೂ ಎಲ್ಲ ಇಲ್ಲಿನ ಸ್ಥಳೀಯ ಏನು ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಮಾಡಿಕೊಟ್ಟಿರೋದು ಒಂದು ವಿಶೇಷವಾದ ಅವಕಾಶ ಹಾಗೂ ಒಂದು ವಿಶೇಷವಾದ ಸಂದರ್ಭ. ಕಲ್ಯಾಣ ಕರ್ನಾಟಕಕ್ಕೆ ಒಂದು ಅಭಿವೃದ್ಧಿಯ ಪಥದಲ್ಲಿ ಮುನ್ನುಗ್ತಾ ಇರೋ ಈ ಕಾಲಘಟ್ಟದಲ್ಲಿ ಮಾಧ್ಯಮದ ಪಾತ್ರ ಬಹಳ ಮುಖ್ಯ. ಈಗ ನಾವು 4ನೇ ಅಂಗ ಇದನ್ನೆಲ್ಲ ಬಹಳ ದಿನಗಳಿಂದ ಕೇಳ್ತಾ ಬಂದಿದ್ದೇವೆ, ಆದರೆ ಬಹಳ ಹತ್ತಿರದಿಂದ ನಾನು ನೋಡಿದ್ದೇನೆ. ಪಟೇಲ್ ಮೇಡಮ್ ಇಲ್ಲಿದ್ದಾರೆ. ಇಂದಿನ ಒಂದು ಇನ್ಫಾರ್ಮೇಷನ್ ರೆವಲ್ಯೂಷನ್, ಏನು ಮಾಹಿತಿಯ ಒಂದು ಕ್ರಾಂತಿ ಇದೆ. ಮುಂಚೆ ಆದರೆ ಓದುಗನಿಗೂ ಹಾಗೂ ಸಂಪಾದಕರಿಗೂ ಮಧ್ಯೆ ಬಹಳಷ್ಟು ಗ್ಯಾಪ್ ಇರ್ತಿತ್ತು. ಸಂಪಾದಕೀಯ ತಂಡ ಕುತ್ಕೊಂಡು ಪ್ರತಿಯೊಂದನ್ನು ಅನಲೈಸ್ ಮಾಡಿ ತಲುಪಿಸೋ ಅಷ್ಟರಲ್ಲಿ ಫಿಸಿಕಲ್ ಬ್ಯಾರಿಯರ್ಸ್ ಭಾಳ ಇರ್ತಿದ್ವು. ಪ್ರಿಂಟ್ ಆಗಬೇಕು,
ಯಾವುದೋ ಒಂದು ವೆಹಿಕಲ್ ಅದನ್ನು ಕ್ಯಾರಿ ಮಾಡಬೇಕು, ಅದಾದಮೇಲೆ ಒಬ್ಬ ಡಿಸ್ಟ್ರಿಬ್ಯೂಟರ್ ಬೇಕು, ಈ ಥರ ಬಹಳಷ್ಟು ಮಜಲುಗಳಿತ್ತು. ಈಗ ಅದ್ಯಾವುದೂ ಇಲ್ಲ. ನೇರವಾಗಿ ರಿಪೋರ್ಟರು ಓದುಗ ಮಹಾದೊರೆ, ಈ ಥರ ಒಂದು ಎಲೆಕ್ಟ್ರಿಫೈಯಿಂಗ್ ಸ್ಪೀಡ್ನಲ್ಲಿ ಇದು ಕನೆಕ್ಷನ್ ಇದೆ. ಸಾಕಷ್ಟು ಜನ ನ್ಯಾಷನಲ್ ಲೆವೆಲಲ್ಲಿ ಬಂದಿರೋದ್ರಿಂದ मैं क्या बता रहा हूँ, ये पूरा मीडिया जो पहले ज़माने में हुआ करता था, ये पूरा उसका डेफिनेशन ही बदल गया है. पहले एडिटोरियल लोग सोच परख के, इनपुट देख के, बाद में प्रिंट में बेच के बहुत स्टेजेस थे. अब वो पूरा दूरी बहुत घट गया है. ये जो डिफाइनिंग मूवमेंट है उसमें मीडिया का रिस्पॉन्सिबिलिटी भी बहुत ज़्यादा बढ़ गया है. आप देखिए, कोई भी प्लेटफॉर्म हो, वो चाहे देश का संसद हो, राज्य का लेजिस्लेचर हो, या एक अर्बन बॉडी का गवर्निंग बॉडी हो, सभी में मीडिया इज ऑलवेज गिवन मैक्सिमम इम्पोर्टेंस, बिकॉज मीडिया इज द वॉइस ऑफ डेमोक्रेसी. अगर दूसरे मुल्कों के कंपैरिजन में भारत एक विकसित देश होने वाला है, हो रहा है, तो उसका पूरा श्रेय इस धरती के सिटीजन्स को जाता है, और उनके जो वॉइस बन के आप खड़े हो वो मीडिया को जाता है. जर्नलिज्म is in a truly sense evolving beyond anybody had imagined. But I am telling you, there is a threat also. See, earlier reporting used to be person based, individual based and all. But again, this transformation has taken such a leap forward that artificial intelligence is taking space in majority of the spheres. Now, you have already seen many channels have digital anchors. Okay? There are no individuals at all. Digital anchors, there is an avatar which manages the content. There is no input chief, there is no editor. Directly in AI language model processes what is happening in the net. It takes feed from social media, creates a new news feed. Directly it comes as if it is a reported media file news. So we are in that transformation phase. ಹಾಗಾಗಿ ಈ ಒಂದು ಸಮಾರಂಭದಲ್ಲಿ ಇದೊಂದು ಅದ್ಭುತ ಒಂದು ಅವಕಾಶ. ಈ ಎಲ್ಲ ಒಂದು ಮಾರ್ಪಾಡುಗಳ ನಡುವೆ ಹಲವಾರು ತಲ್ಲಣಗಳಿದೆ ಸಮಾಜಕ್ಕೆ. ಸಮಾಜ ಸಹ ಮಾಧ್ಯಮವನ್ನು ಬಹಳ ಒಂದು ದಿಕ್ಸೂಚಿಯಾಗಿ ನೋಡ್ತದೆ, ತಮ್ಮನ್ನೆಲ್ಲ ಒಂದು ಬೀಕನ್ ಥರ ನೋಡ್ತದೆ. ತಾವು ಏನು ಒಂದು ಡೈರೆಕ್ಷನ್ ಸೆಟ್ ಮಾಡಿಕೊಡ್ತೀರಾ, ಒಂದು ಸಂಸ್ಥೆ ಆಗಲಿ, ಒಂದು ಸರ್ಕಾರ ಆಗಲಿ, ಒಬ್ಬರು ಜನಪ್ರತಿನಿಧಿ ಆಗಲಿ, ಅವರ ಬಗ್ಗೆ ತಾವು ಏನು ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡಿಕೊಡ್ತೀರಾ, ಜನ ಈ ದಿವಸ ಅದನ್ನು ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ. ಹಾಗಾಗಿ ಅಧಿಕಾರಿಗಳಿರಲಿ, ಜನಪ್ರತಿನಿಧಿಗಳಿರಲಿ, ಅವರ ಒಂದು ಇಮೇಜು ಇವತ್ತು ಬಹಳ ಫ್ರೆಜೈಲ್ ಆಗಿದೆ. ಹಾಗಾಗಿ ದಯಮಾಡಿ ಒಂದು ಸಕಾರಾತ್ಮಕವಾದ ಒಂದು ಸಮಾಜ ನಿರ್ಮಾಣದ ಕೆಲಸ ತಮ್ಮದು ಅನ್ನೋ ಒಂದು ಮಹತ್ತರವಾದ ಜವಾಬ್ದಾರಿ ಸಹ ಈ ದಿವಸ ತಮ್ಮೆಲ್ಲರ ಮೇಲಿದೆ. ತಾವು ಇಡೀ ಸಮಾಜಕ್ಕೆ ಒಂದು ದಾರಿ ತೋರುವ ವಿಶೇಷವಾದ ಒಂದು ಮಹತ್ತರವಾದ ಒಂದು ಪಾತ್ರ ತಮ್ಮದು. ಹಾಗಾಗಿ ಈ ಕಾನ್ಫರೆನ್ಸ್ನಲ್ಲಿ ಎಲ್ಲ ಅಂಶಗಳು ಚರ್ಚೆ ಆಗಲಿ. ನಾನು ನನ್ನ ಲಿಮಿಟೆಡ್ ಎಕ್ಸ್ಪೀರಿಯನ್ಸ್ನಲ್ಲಿ ನಾನು ನೋಡಿದ್ದೇನೆಂದರೆ, ರಾಜ್ಯದ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲ ಶಾಸಕರು ಎಲ್ಲರೂ ಮಾಧ್ಯಮಕ್ಕೆ ಸಾಧ್ಯ ಆದಷ್ಟು ನಿಖರವಾಗಿ ಹತ್ತಿರದಲ್ಲಿ ಕೆಲಸ ಮಾಡೋ ಒಂದು ಉದ್ದೇಶ ಇರ್ತದೆ. ಹಾಗೆ ಏನು ಅಫಿಷಿಯಲ್ ಮಿಷನರಿ ಚೀಫ್ ಸೆಕ್ರೆಟರಿಯಿಂದ ಹಿಡಿದು ಲಾಸ್ಟ್ ವಿಲೇಜ್ ಅಕೌಂಟೆಂಟ್ವರೆಗೂ, ನಮ್ಮ ಪೊಲೀಸ್ನಲ್ಲಿ DGಯಿಂದ ಹಿಡಿದು ಕಾನ್ಸ್ಟೇಬಲ್ವರೆಗೂ ನಾವು ವಿ ವಾಂಟ್ ಟು ವರ್ಕ್ ಕ್ಲೋಸರ್ ವಿತ್ ಮೀಡಿಯಾ. ಬಿಕಾಸ್ ಇಂದಿನ ದಿನದಲ್ಲಿ ಕೆಲಸ ಮಾಡೋದಷ್ಟೇ ಅಲ್ಲ, ಕೆಲಸ ಏನು ಮಾಡ್ತಿದ್ದೀವಿ ಅಂತ ಸಹ ಜನಕ್ಕೆ ಗೊತ್ತಾಗಬೇಕು. ಬಿಕಾಸ್ ದ ಟ್ರಸ್ಟ್ ಕೋಎಫಿಷಿಯಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಹಾಗಾಗಿ ತಾವು ಈ ದಿನ ಇಂಥ ಒಂದು ಬಹಳ ಪ್ರಮುಖವಾದ ವೇದಿಕೆಯಲ್ಲಿ ನನಗೆ 2 ನಿಮಿಷ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಕೃತಾರ್ಥ ಅಂತ ಹೇಳಿ, ನನ್ನ ಗ್ರ್ಯಾಟಿಟ್ಯೂಡ್ನ ನಾನು ಹೇಳಿ, ಪರಮ ಪೂಜ್ಯರಲ್ಲಿ ಮತ್ತೆ
ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಅವಕಾಶಕ್ಕಾಗಿ ಧನ್ಯವಾದಗಳು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತಿದ್ದೇನೆ.